ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಯುದ್ಧದ ಈ ಹೊತ್ತಿನಲ್ಲಿ ಹುಚ್ಚು ದೊರೆ ಟ್ರಂಪ್ ವಿನಾಶಕಾರಿ ಇರಾನ್ ಎನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾವುದ ಕಾರಣಕ್ಕೆ? ಡೊನಾಲ್ಡ್ ಟ್ರಂಪ್ ಫೆಬ್ರವರಿ 28ನೇ ತಾರೀಕಿಗೆ ಈ ದೇಶದ ಮೇಲೆ ಯುದ್ಧವನ್ನು ಶುರು ಮಾಡಿದ ನಂತರ ಇರಾನ್ ಪ್ರತ್ಯುತ್ತರಕ್ಕಾಗಿ ಇವತ್ತಿನ ತನಕವೂ ಕೂಡ ಕಾಯ್ತಾ ಇದೆ. ಇದೇ ಮೊದಲ ಸುದ್ದಿ. ಹುಚ್ಚು ದೊರೆ ಟ್ರಂಪ್ ವಿನಾಶಕಾರಿ ಇರಾನ್. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ಯುದ್ಧ ಶುರುವಾಗಿ ಭರ್ಜರಿ 1.5 ತಿಂಗಳಾಗ್ತಾ ಬಂತು. ಯುದ್ಧ ಶುರುವಾಗಿರೋದು ಇರಾನ್ ತನ್ನ ಬಳಿ ಪರಮಾಣು ಸಂಗ್ರಹ ಮಾಡ್ತಾ ಇದೆ, ಅದರಲ್ಲಿ ಸಶಸ್ತ್ರೀಕರಣ ಆಗ್ತಿದೆ ಅನ್ನೋ ಕಾರಣಕ್ಕಾಗಿ ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಯುದ್ಧವನ್ನು ಶುರು ಮಾಡಿತು. ಈ ಯುದ್ಧದ ಕಾರಣಕ್ಕಾಗಿ ಟ್ರಂಪ್ ಅವರನ್ನ ಜಗತ್ತಿನಾದ್ಯಂತ ಹುಚ್ಚು ದೊರೆ ಅಂತ ಕರೆಯಲಾಗ್ತಿದೆ. ಒಂದು ಕಡೆ ಅಂಥದ್ದೊಂದು ಆರೋಪ ಅಥವಾ ಟೀಕೆ ಟಿಪ್ಪಣಿಗಳು, ಮತ್ತೊಂದು ಕಡೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಇವತ್ತಿನ ಮಟ್ಟಿಗೆ ಟ್ರಂಪ್ ಅವರ ನಿರ್ಧಾರ ಜಾಗತಿಕವಾಗಿ ಕಂಟಕ ಅಂತ ಅನಿಸಿದ್ರು ಕೂಡ ಮುಂದಿನ ಕೆಲವು ವರ್ಷಗಳ ನಂತರ ಇದರ ಪ್ರಯೋಜನ ಆಗಬಹುದು ಅನ್ನುವಂಥ ಲೆಕ್ಕಾಚಾರ. ಯಾವ ಕಾರಣಕ್ಕೆ? ಇರಾನ್ ಒಂದು ವೇಳೆ ಅಣ್ವಸ್ತ್ರವನ್ನು ಹೊಂದಿದ್ರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಕಥೆ ಏನಾಗ್ತಾ ಇತ್ತು, ಇಸ್ರೇಲ್ನ ಕಥೆ ಏನಾಗ್ತಾ ಇತ್ತು ಎನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಹಾಗಾದ್ರೆ ಈ ಯುದ್ಧದ ಬಗ್ಗೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಹಾಗಾದ್ರೆ ಸುಖ ಸುಮ್ಮನೆ ಖಮೇನಿಯನ್ನ ಹತ್ಯೆ ಮಾಡಿದ್ರ ಡೊನಾಲ್ಡ್ ಟ್ರಂಪ್ ಅನ್ನೋ ಪ್ರಶ್ನೆ. ಮೊದಲೇದಾಗಿ, ಅಣ್ವಸ್ತ್ರ ಮಾಹಿತಿಯ ಖಚಿತ ಮಾಹಿತಿ ಇಲ್ಲದೆ ಅಟ್ಯಾಕ್ ಮಾಡಿರೋದು. ಅಮೆರಿಕ ಯುದ್ಧವನ್ನು ಶುರು ಮಾಡುವ ಕಾರಣವೇ ಇದು, ಅಣ್ವಸ್ತ್ರ ತಯಾರಿಕೆ. ಯಾವ ರೀತಿ? 2003ರ ಇರಾಕ್ ರೀತಿ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಅಣು ಸಂಗ್ರಹ ನೆಪವೊಡ್ಡಿ ಇರಾನ್ ಮೇಲೆ ಟ್ರಂಪ್ ಯುದ್ಧವನ್ನು ಸಾರಿರೋದು. ಸದ್ದಾಮ್ ಹುಸೇನ್ ರೀತಿಯಲ್ಲೇ ಖಮೇನಿಯನ್ನ ಹಾಗಾದ್ರೆ ಕೊಂದ್ರ ಅನ್ನುವಂಥ ಪ್ರಶ್ನೆ. ಎರಡನೆಯದ್ದು, ಇಲ್ಲಿ ಚರ್ಚೆ ಆಗ್ತಾ ಇರುವಂಥ 2 ವಿಚಾರಗಳಿದೆ. ಒಂದು, ಇಸ್ರೇಲ್ಗಾಗಿ ಯುದ್ಧವನ್ನು ಅಮೆರಿಕ ತನ್ನ ಮೈ ಮೇಲೆ ಎಳೆದುಕೊಂಡು ಬಿಡ್ತು ಎನ್ನುವಂಥ ಚರ್ಚೆ. ಯಾವ ಕಾರಣಕ್ಕಾಗಿ ಮಾಡ್ತು? ಅಮೆರಿಕದಲ್ಲಿ ಆಗ್ತಾ ಇರುವಂಥ ಚರ್ಚೆ. ಎರಡನೆಯದ್ದು, ಇರಾನ್ನಿಂದ ಯಾವುದೇ ಅಣ್ವಸ್ತ್ರ ಭೀತಿ ಇರಲಿಲ್ಲ, ಆದರೂ ಕೂಡ ಅಮೆರಿಕ ಯಾಕೆ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ತು? ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. 23 ವರ್ಷಗಳ ಹಿಂದೆ 2003ರಲ್ಲಿ ಇದೇ ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡುತ್ತೆ. ಯಾವ ಕಾರಣಕ್ಕಾಗಿ ಇರಾಕ್ ಮೇಲೆ ದಾಳಿ ಮಾಡುತ್ತೆ ಅಂತ ಹೇಳಿದ್ರೆ, ಇರಾಕ್ ತನ್ನ ಬಳಿ ಸಾಮೂಹಿಕ ವಿನಾಶಕಾರಿ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ. ಆ ಸಾಮೂಹಿಕ ವಿನಾಶಕಾರಿ ಶಸ್ತ್ರಾಸ್ತ್ರಗಳಿಂದ ಅಣುಬಾಂಬ್ಗಳನ್ನು ತಯಾರು ಮಾಡಿ ಜೈವಿಕ ರಾಸಾಯನಿಕ ಬಾಂಬ್ಗಳ ಮುಖಾಂತರ ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ದಾಳಿ ಮಾಡಬಹುದು ಎನ್ನುವಂಥ ಒಂದು ಕಾರಣಕ್ಕಾಗಿ 2003ರಲ್ಲಿ ಇರಾಕ್ ಮೇಲೆ ಅಮೆರಿಕ ದಾಳಿ ಮಾಡಿತು. 80 ದಿನಗಳು ನಡೆದಂತಹ ಯುದ್ಧ ಅದು. ಎರಡನೇ ಕಾರಣ ಇತ್ತು, ಭಯೋತ್ಪಾದನೆಗೆ ಇವರು ಹೆಲ್ಪ್ ಮಾಡ್ತಿದ್ದಾರೆ ಅಂತ. ಮೊನ್ನೆ ಕೂಡ ನಾವು ಮಾತನಾಡಿದ್ವಿ, 9/11 ಘಟನೆ. ಅಲ್ ಖೈದಾ ಈ ಭಯೋತ್ಪಾದಕರಿಗೆ ಸದ್ದಾಮ್ ಹುಸೇನ್ ಒಂದು ಸಹಾಯ ಮಾಡಿದ್ದಾರೆ, ತಾಂತ್ರಿಕವಾಗಿ, ಹಣದ ವಿಚಾರದಲ್ಲಿ, ಯುದ್ಧಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಕೊಡುವಂಥ ವಿಚಾರದಲ್ಲಿ, ಎಲ್ಲ ಕಾರಣಕ್ಕಾಗಿಯೂ ಸಹಾಯ ಮಾಡಿದ್ದಾರೆ ಅಂತ ಅವತ್ತು ಅವರು ದಾಳಿ ಮಾಡಿದ್ರು. ಇವತ್ತು ಕೂಡ ಇರಾನ್ ಮೇಲೆ ದಾಳಿ ಮಾಡಿದಿರೋಕ್ಕೆ ಕಾರಣ ಅವರು ಅಣ್ವಸ್ತ್ರವಾಗಿ ಸಶಕ್ತೀಕರಣ ಆಗ್ತಿದ್ದಾರೆ ಅಂತ. ಇದೀಗ ಡೊನಾಲ್ಡ್ ಟ್ರಂಪ್ ಯುದ್ಧ ಏನು ಮಾಡ್ತಿದ್ದಾರೆ, 1.5 ತಿಂಗಳಾಯಿತು, ಇರಲಾರದೆ ಇರುವೆ ಬಿಟ್ಕೊಂಡ್ರ ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಪ್ರಶ್ನೆ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕಿಂತ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಇರಾನ್ ವಿರುದ್ಧ ಸುಲಭದ ಗೆಲುವಿನ ನಿರೀಕ್ಷೆ ಹುಸಿ ಆಗ್ಬಿಡ್ತೀವಿ. ಇರಾನ್ ವಿರುದ್ಧ ನಾವು ಸುಲಭವಾಗಿ ಗೆದ್ದು ಬಿಡಬಹುದು ಎನ್ನುವಂಥ ನಿರೀಕ್ಷೆ ಏನು ಡೊನಾಲ್ಡ್ ಟ್ರಂಪ್ಗಿತ್ತಲ್ಲ, ಅದು ಸುಳ್ಳಾಗ್ಬಿಡ್ತು. ಎರಡನೇ ವಿಚಾರ, ಸ್ವಪಕ್ಷದಲ್ಲೇ ವಿರೋಧ ಆಗ್ತಿದೆ, ಆರ್ಥಿಕತೆ ಕುಸಿತಾ ಇದೆ ಅಮೆರಿಕದ್ದು ಕೂಡ. ಜಾಗತಿಕವಾಗಿ ಏನೆಲ್ಲ ಸಮಸ್ಯೆಗಳಾಗ್ತಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಯುದ್ಧದ ಒತ್ತಡಕ್ಕೆ ಮಣಿದು ಇರಾನ್ ಅಣ್ವಸ್ತ್ರವನ್ನು ತಯಾರಿಕೆ ಮಾಡುವಂಥ ಸಾಧ್ಯತೆ ಇದೆ. ನೀವು ನೋಡಿ, ಈ ಯುದ್ಧ ಶುರುವಾಗೋಕ್ಕಿಂತ ಮೊದಲು ಜಿನೇವಾದಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಆ ಜಿನೇವಾದಲ್ಲಿ ಸಭೆ ಆದಾಗ ಅಮೆರಿಕದ ಪರವಾಗಿ ಅಲ್ಲಿಯ ಸಚಿವರೊಬ್ಬರು ಭಾಗವಹಿಸಿರ್ತಾರೆ. ಇರಾನ್ನಿಂದ ಇರಾನ್ನ ವಿದೇಶಾಂಗ ಸಚಿವರು ಭಾಗವಹಿಸ್ತಾರೆ. ಅಮೆರಿಕ ಹೇಳುತ್ತೆ, ನಿಮ್ಮ ಬಳಿ ಇರುವಂತಹ 440 kg ಯುರೇನಿಯಂ, ಸಂಸ್ಕರಿಸಿದ ಯುರೇನಿಯಂ ಏನಿದೆ ಅದನ್ನು ನಮಗೆ ಕೊಟ್ಟುಬಿಡಿ. ನಿಮಗೆ ವಿದ್ಯುತ್ ಶಕ್ತಿಗೆ ಮತ್ತು ಕೈಗಾರಿಕೆಗಳಿಗೆ ಮತ್ತು ಬೇರೆ ಬೇರೆ ಕಾರಣಗಳಿಗೆ ನಿಮಗೆ ಯುರೇನಿಯಂ ಬೇಕು, ಅದನ್ನು ನಾವು ಕೊಟ್ಟು ಬಿಡ್ತೀವಿ ನಿಮಗೆ ಅಂತ ಹೇಳ್ತಾರೆ.
ಆದರೆ ಯಾವಾಗ ಇರಾನ್ ಈ ಅಮೆರಿಕದ ಈ ಬೇಡಿಕೆಯನ್ನು ನಿರಾಕರಣೆ ಮಾಡ್ತಲ್ಲ, ನೋ 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 ನಮ್ಮ ಬಳಿ ಇರುವಂತಹ ಸಂಸ್ಕರಿಸಿದ ಯುರೇನಿಯಂ ಅನ್ನ ನಿಮ್ಮ ಕೊಡೋದಿಲ್ಲ ಅಂತ ಯಾವಾಗ ಇರಾನ್ ಹೇಳ್ತಲ್ಲ, ಆಗ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಫೆಬ್ರವರಿ 26ಕ್ಕೆ ಈ ಮೀಟಿಂಗ್ ಆಗುತ್ತೆ. ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಗಿರುವಂಥದ್ದು. ಮೊದಲು ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ರು, 4-5 ದಿನಗಳಲ್ಲಿ ಯುದ್ಧ ಮುಗಿದು ಬಿಡುತ್ತೆ, ಈ ಯುದ್ಧಕ್ಕೆ ಇತಿಶ್ರೀ ಹಾಡ್ತೀವಿ, ಇರಾನ್ ನಮಗೆ ಶರಣಾಗತಿ ಆಗ್ಬಿಡುತ್ತೆ ಅನ್ನುವಂಥ ಮಾತುಗಳನ್ನು ಮಾತನಾಡ್ತಾ ಹೋದರು. ಆದರೆ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಇರಾನ್ ಬಳಿ ಇರುವಂಥ IRGC, ಇರಾನ್ ಬಳಿ ಇರುವಂತಹ ಬೇರೆ ಬೇರೆ ತುಕಡಿಗಳು ಅಮೆರಿಕದ ಮೇಲೆ ದಾಳಿ ಮಾಡಿದ್ದು, ಅಮೆರಿಕದ ಶಕ್ತಿಶಾಲಿ F-35 ಅನ್ನುವಂಥ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸುವ ಪ್ರಯತ್ನವನ್ನು ಮಾಡಿದರು. ಯಾವುದ್ರ ಮುಖಾಂತರ? ಅವರ ಬಳಿ ಇರುವಂಥ ಚಿಕ್ಕ ಚಿಕ್ಕ ಡ್ರೋನ್ಗಳ ಮುಖಾಂತರ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಅಮೆರಿಕವೇ ಇರಾನ್ ಮೇಲೆ ದಾಳಿ ಮಾಡಿದಾಗ ಇರಾನ್ ಸೋಲಬಹುದು, ಶರಣಾಗತಿ ಆಗಬಹುದು ಎನ್ನುವಂತಹ ನಿರೀಕ್ಷೆಗಳಿದ್ದು. ಆದರೆ ಏನಾಯಿತು? ಇರಾನ್ ಪ್ರೋ ಆಕ್ಟಿವ್ ಆಯಿತು. ಇರಾನ್ ಅಮೆರಿಕದ ವಿರುದ್ಧ ಸೆಟೆದು ನಿಂತು. ಯಾವ ಕಾರಣಕ್ಕಾಗಿ? ಬಂಡಕೋರ ಸಂಘಟನೆಗಳಾದ ಹಮಾಸ್, ಲೆಬನಾನ್, ಹಿಜ್ಬುಲ್ಲಾ ಇವರೆಲ್ಲರೂ ಕೂಡ ಯಾರ ಜೊತೆಗಿದ್ದಾರೆ? ಇರಾನ್ನ ಜೊತೆಗಿರೋದು. ಇರಾನ್ನ ಪ್ರೇರಣೆಯಿಂದಲೇ, ಇರಾನ್ನ ಸಹಾಯ ಹಸ್ತದಿಂದಲೇ ಎಲ್ಲ ಸಂಘಟನೆಗಳು ಉಗಮ ಆಗಿರೋದು. ಅದು ಇಸ್ರೇಲ್ ವಿರುದ್ಧ ಹೋರಾಟ ಮಾಡೋದಕ್ಕೆ. ಅದು ಹಮಾಸ್ ಆಗಿರ್ಬೋದು, ಲೆಬನಾನ್ ಆಗಿರ್ಬೋದು, ಹೆಜ್ಬುಲ್ಲಾ ಆಗಿರ್ಬೋದು, ಮತ್ತು ಸಿರಿಯಾದ ಬೆಂಬಲವೂ ಕೂಡ ಇರಾನ್ಗೆ ಇರುವ ಕಾರಣಕ್ಕಾಗಿ ಇಂಥದ್ದೊಂದು ಹೋರಾಟ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಯಿತು. ನೀವು ಒಂದು ಅಂಕಿ ಅಂಶದ ಪ್ರಕಾರ IRGC ಅನ್ನುವಂಥದ್ದೇನಿದೆ ಇರಾನ್ನಲ್ಲಿ, ಅದು ಹೆಜ್ಬುಲ್ಲಾಗೆ ತರಬೇತಿ ಕೊಡುತ್ತೆ, ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡುತ್ತೆ. ವಾರ್ಷಿಕವಾಗಿ 100 ಕೋಟಿಯವರೆಗೆ ಆರ್ಥಿಕ ಸಹಾಯ ಮಾಡುತ್ತೆ. ಯಾರಿಗೆ? ಹೆಜ್ಬುಲ್ಲಾದವರಿಗೆ. ಆ ಹೆಜ್ಬುಲ್ಲಾದವರು ಇಸ್ರೇಲ್ನ ಉತ್ತರ ಗಡಿಯಲ್ಲಿ, ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ಹಮಾಸ್ ನಡುವೆ ಗಾಜಾ ಪಟ್ಟಿಯ ಸಂಬಂಧ 1948ರಿಂದ 1947ರಲ್ಲಿ ವಿಶ್ವಸಂಸ್ಥೆ ಒಂದು ನಿರ್ಧಾರ ಮಾಡುತ್ತೆ. ಯಾವ ಇಸ್ರೇಲ್ ಭೂಮಿ ಇತ್ತಲ್ಲ, ಅಲ್ಲಿ 55% ಭೂಮಿಯನ್ನು ಇಸ್ರೇಲ್ನವರಿಗೆ ಕೊಟ್ಟು 45% ಭೂಮಿಯನ್ನು ಅರಬಿಕ್ ರಾಷ್ಟ್ರಗಳ ಉಗಮಕ್ಕಾಗಿ ಅದು ಕೊಡುತ್ತೆ. ಅದನ್ನು ವಿರೋಧಿಸಿಕೊಂಡು ಅವರು ಹೋರಾಟ ನಡೀತಾ ಇದೆ. ಈ ಕಾರಣಕ್ಕಾಗಿ ಶತ್ರುಗಳ ಶತ್ರು ಮಿತ್ರ ಅನ್ನುವಂತೆ ಹೆಜ್ಬುಲ್ಲಾ, ಹಮಾಸ್ ಇವರೆಲ್ಲರನ್ನೂ ಕೂಡ ಸೇರಿಸಿಕೊಂಡು ಇಸ್ರೇಲ್ ವಿರುದ್ಧ ಹಣಿಯೋದಕ್ಕೆ ಇರಾನ್ ಸಜ್ಜಾಗಿರೋದು. ಈ ಕಾರಣಕ್ಕಾಗಿಯೇ ಪ್ರೋ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಇರಾನ್ಗೆ ಸಾಧ್ಯ ಆಯಿತು ಈ ಯುದ್ಧದಲ್ಲಿ. ಹಾಗಾದರೆ ಇರಾನ್ ಮೇಲೆ ಡೊನಾಲ್ಡ್ ಟ್ರಂಪ್ಗೆ ಮುನಿಸ್ ಯಾಕು ಅನ್ನೋ ಪ್ರಶ್ನೆ ಬರುತ್ತೆ. ಯಾವ ಕಾರಣಕ್ಕಾಗಿ? ಇದಕ್ಕೆ ಸ್ವಲ್ಪ ಇತಿಹಾಸಕ್ಕೆ ಹೋಗಬೇಕು. 1979ರಲ್ಲಿ ಇರಾನ್ನಲ್ಲಿ ಶಿಯಾ ಧಾರ್ಮಿಕ ಸರ್ಕಾರ ರಚನೆ ಆಗುತ್ತೆ. ಅದಾದ ನಂತರ 2001ರಲ್ಲಿ ಅಮೆರಿಕ ಮೇಲೆ ಅಲ್ ಖೈದಾ ಉಗ್ರರು ಇರಾನ್ಗೆ ಆಶ್ರಯ ಕೊಡ್ತಾರೆ. ಇರಾಕಿಗೆ ಹೋಗೋದಕ್ಕೆ ಅವರು ಅವಕಾಶವನ್ನು ಕೊಡ್ತಾರೆ. ಸ್ವಲ್ಪ ಹಿಂದಕ್ಕೆ ಹೋಗೋಣ. ನಾವು ಮೊನ್ನೆ ಕೂಡ ಇದ್ರ ಬಗ್ಗೆ ಮಾತನಾಡಿದ್ವಿ. 1979ರಲ್ಲಿ ಇರಾನ್ನಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ, ಇಸ್ಲಾಮಿಕ್ ಕ್ರಾಂತಿ. ಪಹಲ್ಲವಿ ಎನ್ನುವಂಥ ರಾಜವಂಶಸ್ಥರು ಆ ದೇಶವನ್ನು ಆಳ್ತಾ ಇರ್ತಾರೆ. ಇವತ್ತೇನು ಖಮೇನಿ ಅವರನ್ನು ಹೊಡೆದಿದ್ದಾರೆ, ಆ ಖಮೇನಿ ಆ ಸರ್ಕಾರದ ವಿರುದ್ಧ, ಆ ರಾಜವಂಶದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾರೆ. ಯಾವ್ಯಾವ ಕಾರಣಕ್ಕೆ? ಮಹಿಳೆಯರಿಗೆ ಶಿಕ್ಷಣ ಕೊಟ್ಟಿದ್ದಕ್ಕೆ, ಕೈಗಾರಿಕಾ ನೀತಿಯನ್ನು ತೆಗೆದುಕೊಂಡು ಬಂದಿದ್ದಕ್ಕೆ, ಈ ಎಲ್ಲ ಕಾರಣಗಳಿಗಾಗಿಯೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗಿ ಪಹಲ್ಲವಿ ರಾಜವಂಶ ಕೊನೆಗೊಳ್ಳುತ್ತೆ. ಇದಕ್ಕೊಂದು ಕಾರಣ ಇದೆ. ಅಮೆರಿಕದ ಪರವಾಗಿ ಪಹಲ್ವಿ ರಾಜವಂಶ ಇತ್ತು. ಶೀತಲ ಸಮರದ ಸಮಯದಲ್ಲಿ ಇರಾಕ್ ಸೋವಿಯತ್ ಒಕ್ಕೂಟದ ಪರವಾಗಿರುತ್ತೆ. ಯಾವಾಗ 1979ರಲ್ಲಿ ಪಹಲ್ವಿ ರಾಜರ ಈ ಆಡಳಿತ ಕೊನೆ ಆಗುತ್ತೆ, ಅದಾದ ಬಂದಂತಹ ಖಮೇನಿ ಅಮೆರಿಕದ ವಿರುದ್ಧ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಮೆರಿಕದ ವಿರುದ್ಧ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಶುರುವಾದ ಮೇಲೆ ಅಮೆರಿಕಕ್ಕೆ ಅನಿಸುತ್ತೆ, ನನ್ನದೇ ಆದಂಥ ಒಂದು ಮಿತ್ರ ರಾಷ್ಟ್ರ ನನ್ನಿಂದ ಕೈ ತಪ್ಪಿ ಹೋಗ್ಬಿಡ್ತು ಅಂತ. ಹೀಗಾಗಿ ಇರಾನ್ ಮೇಲೆಯೂ ಕೂಡ ದ್ವೇಷ ಅವತ್ತಿನಿಂದ ಶುರುವಾಗ್ಬಿಡುತ್ತೆ. ಇದರ ಜೊತೆಗೆ 1980ರಲ್ಲಿ ಏನಾಗುತ್ತೆ, ಸದ್ದಾಮ್ ಹುಸೇನ್ ಇರಾನ್ ವಿರುದ್ಧ ಒಂದು ಯುದ್ಧವನ್ನು ಸಾರ್ತಾರೆ. ಆ ಯುದ್ಧ ಇರಾನ್ ಮತ್ತು ಇರಾಕ್ ನಡುವೆ ನಡೆಯುತ್ತೆ. ಇದನ್ನು ಬಳಕೆ ಮಾಡಿಕೊಂಡಂತಹ ಅಮೆರಿಕ, ಇವತ್ತಾದರೂ ನಾವು ಅವರನ್ನು ಹೊಡಿಬಹುದು ಅಂತ 1980ರಲ್ಲಿ ಯಾವ ಸದ್ದಾಮ್ ಹುಸೇನ್ ಅಮೆರಿಕದ ವಿರೋಧಿಯಾಗಿದ್ರೋ ಅದೇ ಸದ್ದಾಮ್ ಹುಸೇನಿಗೆ ತಾಂತ್ರಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಎಲ್ಲವನ್ನ ಕೊಟ್ಟು ಇರಾಕನ್ನು ಬಗ್ಬಡಿಬೇಕು ಅಂತ ಹೇಳ್ತಾರೆ.
ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ 1980ರ ಈ ಇರಾಕ್ ಮತ್ತು ಇರಾನ್ ಯುದ್ಧದಲ್ಲಿ ಇರಾಕ್ ಗೆಲ್ಲುತ್ತೆ, ಇರಾನ್ ಸೋಲುತ್ತೆ. ಸಾರಿ ಇರಾನ್ ಗೆಲ್ಲುತ್ತೆ, ಇರಾಕ್ ಸೋಲುತ್ತೆ. ಇದು ಕೂಡ ಅಮೆರಿಕಕ್ಕೆ ಒಂದು ದೊಡ್ಡ ಹಿನ್ನಡೆ ಆಗುತ್ತೆ. ಇದಾದ ನಂತರ ಏನು ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿದರೆ ಈ ಖಮೇನಿ ಆಡಳಿತ ಬರುತ್ತೆ. ಈ ಖಮೇನಿ ಆಡಳಿತದಲ್ಲಿ ಸರ್ವಾಧಿಕಾರತ್ವ ಇದೆ. ಈ ಸರ್ವಾಧಿಕಾರತ್ವವನ್ನು ನಾವು ಹೊಡೆದು ಉರುಳಿಸಬೇಕು, ಯಾವುದೇ ಕಾರಣಕ್ಕೂ ಅವರು ಇರಬಾರದು ಅಂತ. ಹೀಗಾಗಿ ಸದ್ದಾಂ ಹುಸೇನ್ ಏನು ಇರಾಕ್ನ ಅಧ್ಯಕ್ಷ ಆಗಿದ್ದ, ಆತನ ಬೆಂಬಲದೊಂದಿಗೆ ಹೊಡೆದು ಉರುಳಿಸಬೇಕು ಅಂತ ಅಮೆರಿಕ ಬಯಸಿದ್ರು ಕೂಡ ಅದು ಸಾಧ್ಯ ಆಗೋದಿಲ್ಲ. ವಿಪರ್ಯಾಸ ಅಂತ ಹೇಳಿದರೆ ಯಾವ ಖಮೇನಿ ವಿರುದ್ಧ ಅಮೆರಿಕ ಕಿಡಿಕಾರ್ತಾ ಇತ್ತು, ಅದೇ ಅಮೆರಿಕ ಒಂದು ದಿನ ಸದ್ದಾಂ ಹುಸೇನನ್ನು ಗಲ್ಲಿಗೇರಿಸಿತು. ಯಾವ ಕಾರಣಕ್ಕೆ? ಸದ್ದಾಂ ಹುಸೇನ್ 9/11 2001ನಲ್ಲಿ ಆಯ್ತಲ್ಲ ಘಟನೆ, ಅಮೆರಿಕದ ಮೇಲೆ ಆದಂತಹ ದಾಳಿ, 2000ಕ್ಕೂ ಅಧಿಕ ಜನ ಮೃತಪಟ್ಟರು. ಅಮೆರಿಕಕ್ಕೆ ಅವತ್ತು ಶುರುವಾಗುತ್ತೆ ಭಯ. ನಮ್ಮ ವಿರುದ್ಧ ಬೇರೆ ಬೇರೆ ದೇಶಗಳು, ಜಪಾನ್, ಜರ್ಮನಿ, ಸೋವಿಯತ್ ಒಕ್ಕೂಟ, ಅತ್ಯಧಿಕ ಒಂದು ಬಲಾತ್ಮಕವಾಗಿರುವಂಥ ದೇಶಗಳು ದಾಳಿ ಮಾಡಿದಾಗಲೂ ಕೂಡ ನಾವು ದಾಳಿಗೊಳಗಾಗಿಲ್ಲ. ಅದರ ಒಂದು ಪುಟ್ಟ ಅಲ್ ಖೈದಾ ಎನ್ನುವಂಥ ಒಂದು ಉಗ್ರ ಸಂಘಟನೆ ಏನಿದೆ, ಈ ಉಗ್ರ ಸಂಘಟನೆ ನಮ್ಮ ಮೇಲೆ ದಾಳಿ ಮಾಡಿದೆ. ಇದು ಅಮೆರಿಕದ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ದಿನ ಅಂತ ಅಮೆರಿಕ ಕರೆಯುವಾಗುತ್ತೆ. ಈ ಬೆಳವಣಿಗೆಗಳಾದ ಮೇಲೆ ಅಫ್ಘಾನಿಸ್ತಾನದಲ್ಲಿ ಅಲ್ ಖೈದಾ ಉಗ್ರರು ಏನಿರ್ತಾರೆ ಅವ್ರನ್ನ ಹೊಡೆದುರುಳಿಸಬೇಕು ಅಂತೇಳಿ ಅಮೆರಿಕ ಒಂದು ಆಲೋಚನೆ ಮಾಡಿ ಅದಕ್ಕೊಂದು ಯೋಜನೆಯನ್ನು ಕೂಡ ರೂಪಿಸುತ್ತೆ. ಈ ಯೋಜನೆಯ ಭಾಗವಾಗಿ ಅಫ್ಘಾನಿಸ್ತಾನಕ್ಕೆ ಹೋಗಿ ಅಲ್ ಖೈದಾ ಉಗ್ರರನ್ನು ಹೊಡೆಯೋದಕ್ಕೆ ಹೋಗ್ತಾರೆ. ಆವಾಗ ಅಲ್ ಖೈದಾ ಉಗ್ರರು ಏನು ಮಾಡ್ತಾರೆ, ಇರಾನಿಗೆ ಬರ್ತಾರೆ. ಇರಾನ್ ಅವ್ರಿಗೆ ಅವಕಾಶ ಕೊಡೋದಿಲ್ಲ, ನಮ್ಮ ಬಳಿ ನಿಮ್ಮನ್ನು ಇಟ್ಕೊಳೋದಿಲ್ಲ ಅಂತ ಇರಾಕ್ಗೆ ಹೋಗೋದಕ್ಕೆ ಒಂದು ಮಾರ್ಗವನ್ನು ಅವರು ಕಲ್ಪಿಸಿಕೊಡ್ತಾರೆ. ಈ ದ್ವೇಷವೂ ಕೂಡ ಅಮೆರಿಕಕ್ಕಿದೆ. ಇರಾನ್ ಅವತ್ತು ಅಲ್ ಖೈದಾ ಉಗ್ರರಿಗೆ ಸಪೋರ್ಟ್ ಮಾಡಿತ್ತು ಅಂತ. ಈ ಕಾರಣಕ್ಕಾಗಿ ಇರಾನ್ ಮೇಲೆ ಅಮೆರಿಕಕ್ಕೊಂದು ದ್ವೇಷ ಇದೆ. ಅದರ ಭಾಗವಾಗಿ ಈ ಯುದ್ಧ ಸಾರಿರೋದು. ಇದೆಲ್ಲ ಬೆಳವಣಿಗೆಗಳಾಯಿತು, ಯುದ್ಧ ನಡೀತಾ ಇದೆ. ಯುದ್ಧದ ಬಗ್ಗೆ ಟೀಕೆ, ಟಿಪ್ಪಣಿಗಳು, ತೈಲ ದರದಲ್ಲಿ ಏರಿಕೆ ಇತ್ಯಾದಿ ಎಲ್ಲವೂ ಕೂಡ ಆಗಿದೆ. ಆದರೆ ಈ ಯುದ್ಧದ ಹಿಂದೆ ಟ್ರಂಪ್ ಅವರ ಸದುದ್ದೇಶ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಸದುದ್ದೇಶ ಇದೆಯಾ? ಏನು ಸದುದ್ದೇಶ? ಇರಾನ್ನ ಅಣ್ವಸ್ತ್ರ ಸಾಮರ್ಥ್ಯ ಕುಗ್ಗಿಸುವ ತಂತ್ರ. ಇರಾನ್ನ ಬಳಿ ನಾವೇನು ಹೇಳ್ತಾ ಇದ್ದೀವಿ, 440 kg ಯುರೇನಿಯಂ ಇದೆ ಸಂಸ್ಕರಿಸಿದ್ದು. ಅದರಿಂದ ಕನಿಷ್ಠ ಜಾಗತಿಕವಾಗಿ 50ಕ್ಕಿಂತ ಅಧಿಕ ದೇಶಗಳು ವಿದ್ಯುತ್ ಉತ್ಪಾದನೆಗಾಗಿ, ಅದು ಮೂಲಸೌಕರ್ಯಗಳ ದೃಷ್ಟಿಯಿಂದ, ಬೇರೆ ಬೇರೆ ಕಾರಣಗಳಿಗಾಗಿ ಅಣುಶಕ್ತಿಯನ್ನು 3ರಿಂದ 5% ಹೊಂದಿವೆ. ಅಷ್ಟು ಸಾಕು, ಎನಫ್. ಆದರೆ ಯುರೇನಿಯಂ ಅನ್ನೋದು ಏನಿದೆ, ಇರಾನ್ ಬಳಿ 440 kgಗಿಂತಲೂ ಅಧಿಕ ಇದೆ. ಈ 440 kgಗಿಂತಲೂ ಕೂಡ ಅಧಿಕ ಇರುವಂಥ ಯುರೇನಿಯಂನಿಂದ ಇರಾನ್ ಕನಿಷ್ಠವಾಗಿ 10 ಅಣುಬಾಂಬ್ಗಳನ್ನು ತಯಾರು ಮಾಡಬಹುದು. 10 ಅಣುಬಾಂಬ್ಗಳನ್ನು ತಯಾರು ಮಾಡ್ಬೋದು. ಯಾವ ಮಧ್ಯಪ್ರಾಚ್ಯ ಅಂತ ನಾವು ಕರಿತೀವಿ, ಆ ಮಧ್ಯಪ್ರಾಚ್ಯದ ಎಲ್ಲ ದೇಶಗಳು ಅಮೆರಿಕದ ಸ್ನೇಹಿತರಾಗಿದ್ದಾರೆ. ಪಕ್ಕದ ಇಸ್ರೇಲನ್ನು ಕಂಡ್ರೆ ಇರಾನಿಗೆ ಆಗ್ಬರೋದಿಲ್ಲ. ಇಸ್ರೇಲ್ನ ನಾಯಕರು ಎಲ್ಲರೂ ಕೂಡ ಹೇಳ್ತಾರೆ, ಇಸ್ರೇಲನ್ನು ಪ್ರಪಂಚದ ಭೂಪಟದಿಂದ ತೆಗೆದು ಹಾಕೋದೇ ನಮ್ಮ ಇರಾನ್ನ ಗುರಿ ಅಂತ ಅನೇಕ ನಾಯಕರು ಮಾತನಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಒಂದು ವೇಳೆ ಅಣ್ವಸ್ತ್ರವನ್ನು ಇರಾನ್ ಹೊಂದಿಬಿಟ್ರೆ, ಪಾಕಿಸ್ತಾನದ ಬಳಿ ನಮ್ಮ ಬಳಿ ಇದೆ ಅಂತ ಹೇಳ್ತಾರೆ. ಭಾರತದ ಮೇಲೆ ನಾವು ಸ್ಫೋಟ ಮಾಡಿ, ನಾವು ಆಪರೇಷನ್ ಸಿಂಧೂರ್ ಆದಾಗ ಪಾಕಿಸ್ತಾನದವ್ರು ಹೇಳ್ತಾ ಇದ್ರು, ಭಾರತದ ಮೇಲೆ ಆ ಧೈರ್ಯವನ್ನು ತೋರಿಸೋ ಸಾಮರ್ಥ್ಯ ಇದೆಯಾ? ಜಾಗತಿಕವಾಗಿ ಕೇವಲ 9 ದೇಶಗಳ ಬಳಿ ಇದೆ. ನಮ್ಮಲ್ಲಿ ಒಂದು ಪ್ರಶ್ನೆ ಇದೆ, 9 ದೇಶಗಳ ಬಳಿ ಇದೆ, 10ನೇ ದೇಶ ಆದರೂ ಇರಾನ್ ಬಳಿ ಇದ್ರೆ ಏನನ್ನುವಂಥ ಪ್ರಶ್ನೆ ಇದ್ದಾಗಲೂ ಕೂಡ, ಬಟ್ ಇರಾನ್ ಇದನ್ನು ಹೇಗೆ ಬಳಕೆ ಮಾಡಿಕೊಳ್ತಾ ಇತ್ತು? ಒಂದು ವೇಳೆ ಇರಾನ್ ಬಳಿ ಇರುವಂತಹ ಅಣ್ವಸ್ತ್ರ ಹಿಜ್ಬುಲ್ಲಾ, ಹಮಾಸ್, ಲೆಬನಾನ್ ಈ ಉಗ್ರ ಸಂಘಟನೆಗಳೇನಿದೆ ಅವರ ಕೈಗೆ ಸಿಕ್ಕಿಬಿಟ್ರೆ ಜಾಗತಿಕವಾಗಿ ಏನಾಗಬಹುದು ಎನ್ನುವಂತಹ ಪ್ರಶ್ನೆಗಳು ಸಹಜವಾಗಿದ್ದೇ ಇರುತ್ತೆ. ಈ ಕಾರಣಕ್ಕಾಗಿ ಇಸ್ರೇಲ್ ಕೂಡ ಇದನ್ನು ಅನೇಕ ದಶಕಗಳಿಂದ ವಿರೋಧ ಮಾಡ್ಕೊಳ್ತಾ ಬರ್ತಾ ಇದೆ. ಈ ದಶಕಗಳ ವಿರೋಧ ಫೆಬ್ರವರಿ 28ಕ್ಕೆ ಕಾದು ಕೂತಿತ್ತು. ಇದರ ಭಾಗವಾಗಿ ಇಂಥದ್ದೊಂದು ದಾಳಿ ಮಾಡಿದ್ದಾರೆ. ಈ ದಾಳಿಯಿಂದ ಮುಂದೆ ಪ್ರಯೋಜನ ಆಗುತ್ತಾ? ಇವೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಕಾರಣ, ಹಾರ್ಮುಜ್ ವಿಚಾರದಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದ್ದನ್ನು ನಾವು ಗಮನಿಸಿದ್ದೀವಿ. ಹಾರ್ಮುಜ್ ಜಲಸಂಧಿಯನ್ನ ತನ್ನ ಹತೋಟಿಗೆ ಇರಾನ್ ಇಟ್ಕೊಂಡಿತ್ತು. ಅದಾದ ನಂತರ ಜಾಗತಿಕವಾಗಿ ತೈಲದ ವಿಚಾರದಲ್ಲಿ ಆದಂಥ ಬೆಳವಣಿಗೆಗಳು. ಈ ಬೆಳವಣಿಗೆಗಳಾದ ನಂತರ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆ ಕೊಟ್ಟರು. ಏನಂತ ಹೇಳಿಕೆ ಕೊಟ್ಟರು? ಹಾರ್ಮುಜನ್ನು ಇರಾನ್ ಮುಕ್ತ ಮಾಡದೆ ಹೋದರೆ ಇರಾನ್ನ ಮೂಲ ಸೌಕರ್ಯಗಳ ಮೇಲೆ ಮತ್ತು ವಿದ್ಯುತ್ ಸ್ಥಾವರಗಳ ಮೇಲೆ ನಾವು ದಾಳಿ ಮಾಡ್ತೀವಿ, ವಿನಾಶಕ್ಕೆ ತಳ್ಳಿಬಿಡ್ತೀವಿ ಅಂತ. ಅದಾದ ನಂತರ ಇರಾನ್ ಹೇಳ್ತು, ಯಾವುದೇ ಕಾರಣಕ್ಕೂ ನಾವು ಹಾರ್ಮುಜನ್ನು ಬಿಡುಗಡೆಗೊಳಿಸೋದಿಲ್ಲ, ಮುಕ್ತ ಮಾಡೋದಿಲ್ಲ ಅಂತ ಹೇಳ್ತು. ಇದೀಗ ಡೊನಾಲ್ಡ್ ಟ್ರಂಪ್ ವರಸೆ ಬದಲಾಗಿದೆ. ನಾವು ಮಾತ್ರ ಹಾರ್ಮುಜ್ ವಿಚಾರಕ್ಕೆ ಬರೋದಿಲ್ಲ, ಯಾರ್ಯಾರಿಗೆ ಅಗತ್ಯ ಇದೆಯೋ ಅವರು ಅದರ ಬಗ್ಗೆ ಮಾತನಾಡಿ ಬಗೆಹರಿಸಿಕೊಳ್ಳಿ ಅಂತ
ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂಥ ಹೇಳಿಕೆ. ಭಾರತ ಸೇರಿದಂತೆ ಜಗತ್ತಿನ ಎಲ್ಲ ದೇಶಗಳು ಕೂಡ ಈ ಹಾರ್ಮುಜ್ ಜಲಸಂಧಿಯ ಮೇಲೆ ಡಿಪೆಂಡೆನ್ಸಿ ಆಗಿದೆ. ಅದೇ ಕಾರಣಕ್ಕಾಗಿ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ, ಯುರೋಪ್ನಲ್ಲಿ ಹಣದುಬ್ಬರ ಏರಿಕೆ ಆಗಿದೆ, ಭಾರತದಲ್ಲಿ LPG ಸಮಸ್ಯೆ ಆಗಿದೆ, ಚೀನಾ ಮಿತ್ರ ರಾಷ್ಟ್ರ ಆದರೂ ಕೂಡ ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ಸಮಸ್ಯೆ ಆಗಿದೆ, ಬ್ರಿಟನ್ ಸೇರಿದಂತೆ ಜಗತ್ತಿನ ವಿವಿಧ ದೇಶಗಳಲ್ಲಿ ತೈಲ ಮತ್ತು LPG ವಿಚಾರದಲ್ಲಿ ಆಗಿರುವಂಥ ಬೆಳವಣಿಗೆಗಳು. ಹಾಗಾದರೆ ಇದೀಗ G7 ರಾಷ್ಟ್ರಗಳಿಂದ ಹಾರ್ಮುಜ್ ಅಲರ್ಟ್ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ಕೇಳಿಸಿ. Be great if we could do something, but they have to open it up. They have to open up the Strait of Hormuz. So the Middle East will be transformed, and the future of that region is never, I don't think it's ever looked brighter. You couldn't have, we did the Abraham Accords. I hope you're going to be getting into the Abraham Accords finally. Yeah, so will you please go back and explain? It's time now. Mohammed said, oh yes, as soon as we do this, as soon as we do that. I said, Mohammed, we did that. Oh, yes, but we have a couple of other things. It's now time. We've now taken them out, and they are out bigly. We got to get into the Abraham Accords. And we hope all of the countries are going to be in the Abraham Accords. We have some very brave countries that did it, ಡೊನಾಲ್ಡ್ ಟ್ರಂಪ್ ಯುದ್ಧ ಶುರುವಾದಾಗಿನಿಂದ ಒಂದೊಂದು ಹೇಳಿಕೆ ಕೊಡ್ತಾ ಬರ್ತಾ ಇದ್ದಾರೆ. ಇರಾನ್ ನನ್ನನ್ನು ನಾಯಕನಾಗಿ ಮಾಡೋದಕ್ಕೆ ಬಂದಿತ್ತು, ನೋ ಥ್ಯಾಂಕ್ಸ್, ವಾಪಸ್ ಕಳಿಸ್ಬಿಟ್ಟೆ, ನಾವು ಅವರನ್ನು ಒಪ್ಕೊಳ್ಳಿಲ್ಲ ಅಂತ. ಇದೀಗ ಡೊನಾಲ್ಡ್ ಟ್ರಂಪ್ ಅವರ ಮಾತಲ್ಲಿ ನೀವು ಕೇಳಿಸ್ಕೊಂಡ್ರಿ, ಟ್ರಂಪ್ ಹಾರ್ಮುಜ್ ಅಂತ ಹೇಳ್ತಿದ್ರು, ಆದರೆ ನಮ್ಮದದು ಅಮೆರಿಕದ ಸ್ವತ್ತು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಇದೀಗ ಹೇಳ್ತಿದ್ದಾರೆ ನಮಗದು ಬೇಡ, ಯಾರಿಗೆ ಅವಶ್ಯಕತೆ ಇದೆ ಅದನ್ನು ನೀವು ನೋಡ್ಕೊಳ್ಳಿ ಅನ್ನೋಂಥ ರೀತಿಯಲ್ಲಿ ಹೇಳ್ತಿದ್ದಾರೆ. ಹಾಗಾದರೆ G7 ರಾಷ್ಟ್ರಗಳು ಇದೀಗ ಇದರ ಮೇಲೆ ಯಾಕೆ ಅಷ್ಟು ಅನಿವಾರ್ಯತೆ ಇದೆಯಾ? 7 ರಾಷ್ಟ್ರಗಳಿಂದ ಹಾರ್ಮುಜ್ ಅಲರ್ಟ್ ಆಗಿರೋದು. ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದರೆ ಬ್ರಿಟನ್ ಆಯೋಜನೆ ಮಾಡಿತ್ತು ಒಂದು ವರ್ಚುವಲ್ ಸಭೆಯನ್ನು. ಆ ವರ್ಚುವಲ್ ಸಭೆಯಲ್ಲಿ ಭಾರತ ಸೇರಿದಂತೆ 60 ದೇಶಗಳು ಭಾಗವಹಿಸಿದ್ದು. ಇರಾನ್ ಸಂಧಾನಕ್ಕೆ ಇದೀಗ G7 ರಾಷ್ಟ್ರಗಳು ಮುಂದಾಗಿದೆ. ಯುದ್ಧವನ್ನು ನಿಲ್ಲಿಸೋದಕ್ಕೆ ಇರಾನ್ಗೆ ಚೀನಾ, ಜಪಾನ್ ಮತ್ತು ರಷ್ಯಾ ಕರೆ ಕೊಟ್ಟಿರೋದು. ಹೀಲಿಯಂ ಬಾರದೇ ಇದ್ದರೆ ಮೆಡಿಕಲ್ ಇಂಡಸ್ಟ್ರಿಗೂ ಕೂಡ ಸಂಕಷ್ಟ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. G7 ರಾಷ್ಟ್ರಗಳು ಯಾವ್ಯಾವುದು? ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಕೆನಡಾ ಮತ್ತು ಅಮೆರಿಕ. ಇವು G7 ರಾಷ್ಟ್ರಗಳು. ಈ G7 ರಾಷ್ಟ್ರಗಳ ಜೊತೆಗೇನೆ 60 ದೇಶಗಳು, ಭಾರತ ಸೇರಿದಂತೆ, ಭಾರತದ ವಿದೇಶಾಂಗ ವಕ್ತಾರರು ಕೂಡ ಇದರಲ್ಲಿ ಭಾಗವಹಿಸಿದ್ರು. ಅವರು ಕೂಡ ಮನವಿಯನ್ನು ಮಾಡಿದ್ದಾರೆ, ಏನೇನು ಭಾರತಕ್ಕೆ ಸಮಸ್ಯೆ ಆಗ್ತಾ ಇದೆ, ಏನು ಎತ್ತ ಅಂತ. ಹಾಗಾದರೆ ಜಾಗತಿಕವಾಗಿ ಹಾರ್ಮುಜ್ ಎಷ್ಟು ಅವಶ್ಯಕ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಪ್ರಮುಖವಾಗಿ ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿಯಿಂದ ಅರಬ್ಬಿ ಸಮುದ್ರಕ್ಕೆ ಇದು ಸಂಪರ್ಕ ಕಲ್ಪಿಸುತ್ತೆ. ನೀವು ಎಡಭಾಗದಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ಕೇವಲ 33 ಕಿಲೋಮೀಟರ್ ಅಂತ ಹೇಳ್ತಾರೆ ಇದು ಒಟ್ಟಾರೆ ಉದ್ದ. ಆದರೆ ಇದೇ ಹಾರ್ಮುಜ್ ಜಲಸಂಧಿಯ ಮುಖಾಂತರ UAE ಆಗಿರ್ಬೋದು, ಕತಾರ್, ಬಹರೇನ್, ಯಾವ್ಯಾವ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಬೇರೆ ಬೇರೆ ಜಾಗತಿಕವಾಗಿ ಈ ತೈಲ ಮತ್ತು LPG ನೈಸರ್ಗಿಕ ಅನಿಲ ಹೋಗುತ್ತೆ, ಎಲ್ಲವೂ ಕೂಡ ಇದರ ಮುಖಾಂತರನೇ ಹೋಗುತ್ತೆ. ಜಗತ್ತಿನಲ್ಲಿ ಉತ್ಪಾದನೆ ಆಗುವಂಥ ಒಟ್ಟು ಕಚ್ಚಾ ತೈಲದ ಪೈಕಿ 21% ಈ ಜಲಸಂಧಿಯ ಮುಖಾಂತರವೇ ಹಾದು ಹೋಗ್ಬಿಡುತ್ತೆ. ಆ 21% ಹೊಡೆತ ಬಿದ್ದಿದ್ದಕ್ಕನೇ ಜಾಗತಿಕವಾಗಿ ಎಲ್ಲ ಸಮಸ್ಯೆಗಳಾಗಿದೆ ಅಂತ. ಒಟ್ಟು ಒಂದು ದಿನಕ್ಕೆ 2.1 ಕೋಟಿ ಬ್ಯಾರಲ್, ಜಸ್ಟ್ ಇಮ್ಯಾಜಿನ್, 2.1 ಕೋಟಿ ಬ್ಯಾರಲ್ ಈ ಜಲಸಂಧಿಯ ಮುಖಾಂತರ ತೈಲ ಸಾಗಾಟ ಆಗೋದು, ಅದು ಗಮನಿಸಬೇಕಾದ ಸಂಗತಿ. ಇದರ ಜೊತೆಗೆ LNG 20% ಈ ಮಾರ್ಗದ ಮುಖಾಂತರ ಹೋಗುತ್ತೆ. ರಸಗೊಬ್ಬರ, ಯೂರಿಯಾ, ಅಮೋನಿಯಾ, ಇವೇನು ನಮ್ಮ ಭಾರತದಲ್ಲಿ ಸಮಸ್ಯೆ ಆಗ್ತಾ ಇದೆ ಬೇರೆ. ಈಗ ಮಳೆಗಾಲ ಬಂತು, ಮಳೆಗಾಲ ಶುರುವಾದ ತಕ್ಷಣ ಬಿತ್ತನೆ ಶುರುವಾಗುತ್ತೆ, ಹೀಗಾಗಿ ರಸಗೊಬ್ಬರ ಬೇಕಾಗುತ್ತೆ, ಅದರ ಸಮಸ್ಯೆಯೂ ಕೂಡ ಆಗ್ತಾ ಇದೆ. ಹೀಗಾಗಿ G7 ರಾಷ್ಟ್ರಗಳು ಎಚ್ಚೆತ್ತುಕೊಂಡು ಒಂದು ಸಭೆಯನ್ನು ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವೆಲ್ಲದರ ನಡುವೆ ಭಾರತ ಒಂದು ಮನವಿ ಮಾಡಿದೆ, ಸುಗಮ ಸಂಚಾರಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಇರಾನ್ ಅಂತ. ಏನು ಮನವಿ ಮಾಡಿದೆ? ಭಾರತ ಆಮದು ಮಾಡಿಕೊಳ್ಳುವ 50% ಕಚ್ಚಾ ತೈಲ ಇದರ ಮುಖಾಂತರವೇ ಸಾಗಾಟ ಆಗುತ್ತೆ. ಆ ಸಾಗಾಟ ಇಲ್ಲದೆ ಇದ್ದದ್ದಕ್ಕಾಗಿಯೇ ಯಾವೆಲ್ಲ ಸಮಸ್ಯೆಗಳನ್ನು ನಾವು ಭಾರತದವರು ಅನುಭವಿಸ್ತಾ ಇದ್ದೀವಿ, ಆಟೋ ಚಾಲಕರು ಹೆಂಗೆ ಪ್ರತಿಭಟನೆ ಮಾಡ್ತಿದ್ದಾರೆ, ಏನು ಎತ್ತ ಅನ್ನೋದು ನೋಡಿದ್ದೀವಿ. ಹಾರ್ಮುಜ್ನಲ್ಲಿ ಮುಕ್ತ ಸಂಚಾರಕ್ಕೆ ಭಾರತ ಆಗ್ರಹ ಮಾಡಿದೆ. ಯಾವುದೇ ಅಡಚಣೆಗಳಾಗಬಾರ್ದು, ಏನು ಎತ್ತ ಅನ್ನೋದ್ರ ಬಗ್ಗೆ. ಭಾರತೀಯ ನಾವಿಕರ ಸುರಕ್ಷತೆಯ ಬಗ್ಗೆಯೂ ಕೂಡ, ಅವರ ರಕ್ಷಣೆ ಬಗ್ಗೆಯೂ ಕೂಡ ಭಾರತ ಮನವಿ ಮಾಡಿದೆ. ಮಾತಿನ ಮುಖಾಂತರ ಇದನ್ನು ಸಂಧಾನ ಮಾಡಬೇಕು ಅಂತ ಭಾರತ ಈಗ ಅಂದರೆ ಯುದ್ಧ ಶುರುವಾದಿ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ 41 ದೇಶಗಳಿಂದ ತೈಲವನ್ನು ತರಿಸ್ಕೊಳ್ತಾ ಇದ್ವಿ. ಮೊದಲು 20 ದೇಶಗಳಿಂದ ಮಾತ್ರ ನಾವು ತೈಲವನ್ನು ತರಿಸ್ಕೊಳ್ತಾ ಇದ್ವಿ. ಆದರೆ 85% 85% ತೈಲ ಹೊರಗಿಂದನೇ ಬರುತ್ತೆ ನಮಗೆ, ಬೇರೆ ಬೇರೆ ದೇಶಗಳಿಂದ. ಕೇವಲ 12% ಮಾತ್ರ ಭಾರತದಲ್ಲಿ ನಾವು ಉತ್ಪಾದನೆ ಮಾಡ್ತೀವಿ.
ಭಾರತ ವಿಶ್ವದ 3ನೇ ಅತಿ ದೊಡ್ಡ ತೈಲ ಆಮದು ಅಂದರೆ ತೈಲ ಗ್ರಾಹಕ ರಾಷ್ಟ್ರ ಇದು. ಯಥೇಚ್ಛವಾಗಿ ನಾವು ರಷ್ಯಾವನ್ನು ನಂಬಿದ್ದೀವಿ. ರಷ್ಯಾದ ಅಮೇರಿಕ ಒಂದು ಸುಂಕ ಸಮರ ಸಾರಿದ ನಂತರ ಅದು ಕಡಿಮೆ ಆಯಿತು. ಬೇರೆ ಬೇರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳನ್ನು ನಂಬಿದ್ದೀವಿ. ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಂದ ಬರುವಂಥ ತೈಲ ಈ ಕಾರಣಗಳಿಗಾಗಿ ಸ್ಥಗಿತಗೊಂಡಿದೆ. 3ನೇ 2 ರಾಷ್ಟ್ರ ಅಂದರೆ 3ನೇ 2 ಭಾಗ ಹಾರ್ಮುಜ್ ಜಲಸಂಧಿಯ ಮುಖಾಂತರವೇ ಭಾರತಕ್ಕೆ ತೈಲ ಬರುತ್ತೆ. LPG ಕೂಡ ಅತಿ ಹೆಚ್ಚು ಇದೇ ಜಲಸಂಧಿಯ ಮುಖಾಂತರ ಬರುವುದು. ಹೀಗಾಗಿ ಭಾರತ ಹೇಳ್ತಾ ಇದೆ, ವಿಕ್ರಮ್ ಮಿಸ್ತ್ರಿ ಈ ಸಭೆಯಲ್ಲಿ ಅವರು ಭಾಗವಹಿಸಿದ್ರು, ಭಾರತದ ಧ್ವಜಗಳನ್ನು ಹೊಂದಿರುವ 22 ಹಡಗುಗಳ ಪೈಕಿ ಒಂದು 5-6 ಭಾರತಕ್ಕೆ ಬಂದಿದೆ. ಇನ್ನೂ ಕೂಡ 18-20 ಹಡಗುಗಳು ಇದೇ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿವೆ. ಇದರ 485 ಭಾರತೀಯ ನಾವಿಕರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಕಾರಣಗಳಿಗಾಗಿ ಭಾರತಕ್ಕೆ ಮತ್ತು ಎಲ್ಲ ಬೇರೆ ಬೇರೆ ದೇಶಗಳಿಗೆ ಭದ್ರತೆಯನ್ನು ಕೊಟ್ಟು ಒಂದು ಸುಗಮ ಸಂಚಾರಕ್ಕೆ ಇರಾನ್ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಇದೀಗ ಹಾರ್ಮುಜ್ ವಿಚಾರದಲ್ಲಿ ಭಾರತ ತನ್ನ ಮನವಿಯನ್ನು ಮಾಡಿದೆ ಇರಾನ್ಗೆ. ಭಾರತ ಮತ್ತು ಇರಾನ್ ಇದೆಯಲ್ಲ, ಎರಡೂ ರಾಷ್ಟ್ರಗಳು ಐತಿಹಾಸಿಕ ಸಂಬಂಧ. 7ನೇ ಶತಮಾನದಿಂದಲೂ ಕೂಡ ಪರ್ಷಿಯಾ ಇತ್ತು ಇರಾನ್ ಮೊದಲು, ಅದಾದ ನಂತರ ಇರಾನ್ ಆಗಿರೋ ಅವತ್ತಿನಿಂದಲೂ ಕೂಡ ಸಂಬಂಧ ಇದೆ. ಇದೀಗ ತೈಲ ವಿಚಾರದಲ್ಲಿ ಭಾರತಕ್ಕೆ ಇರಾನ್ ಅಭಯ ಕೊಟ್ಟಿದೆ. ಏನಂತ? ಭಾರತ ನಮ್ಮ ಮಿತ್ರ ರಾಷ್ಟ್ರ, ಭಾರತ ನಮ್ಮ ಮಿತ್ರ ರಾಷ್ಟ್ರ. ಇರಾನ್ ಮತ್ತು ಒಮನ್ನಿಂದ ಮಾತ್ರ ಹಾರ್ಮುಜ್ ಜಲಸಂಧಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ನಮ್ಮ ಸ್ನೇಹಿತ ರಾಷ್ಟ್ರ ಭಾರತೀಯರು ಸುರಕ್ಷಿತರಾಗಿದ್ದಾರೆ, ಯಾವುದೇ ಗೊಂದಲಕ್ಕೆ ಹೋಗೋದು ಬೇಡ, 100 ಭಾರತೀಯರು ಇರಾನ್ ಮತ್ತು ಪರ್ಷಿಯನ್ ಕೊಲ್ಲಿಯಲ್ಲಿ ಇದ್ದಾರೆ ಅಂತ ಇದೀಗ ಇರಾನ್ ಹೇಳಿಕೊಂಡಿರು. ತೈಲದ ವಿಚಾರದಲ್ಲಿ ಮತ್ತು ಬೇರೆ ಬೇರೆ ವಿಚಾರದಲ್ಲಿ ಆಗಿರುವಂಥ ಬೆಳವಣಿಗೆ, ಎಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ ಇರಾನ್ ಭಾರತಕ್ಕೆ ಸಹಾಯಸ್ತ. ನಿಮಗೊಂದು ಸ್ವಲ್ಪ ಹಿಸ್ಟ್ರಿಗೆ ಹೋಗೋದಾದರೆ 1994ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಒಂದು ನಿರ್ಣಯ ಮಂಡಿಸುತ್ತೆ. ಏನು? ಜಮ್ಮು ಕಾಶ್ಮೀರದಲ್ಲಿ ಭಾರತ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಿದೆ ಅಂತ ಒಂದು ನಿರ್ಣಯವನ್ನು ಮಂಡಿಸುತ್ತೆ. ಅವತ್ತು ಭಾರತದ ಜೊತೆಗಿದ್ದಿದ್ದು ಇದೇ ಇರಾನ್. ಪಾಕಿಸ್ತಾನ ಮಂಡಿಸಿದ ಆ ನಿರ್ಣಯವನ್ನು ನೇರವಾಗಿ ವಿರೋಧಿಸಿ ಅವತ್ತು ಭಾರತಕ್ಕೆ ಸಹಾಯ ಮಾಡಿತ್ತು. ಅದೇ ರೀತಿ ಇರಾನ್ಗೂ ಕೂಡ ಭಾರತ ಸಹಾಯ ಮಾಡಿದೆ. ಯುದ್ಧದ ಈ ಸಮಯದಲ್ಲಿ ಇರಾನ್ ಕೂಡ ಭಾರತಕ್ಕೆ ಸಹಾಯ ಮಾಡ್ತಾ ಇದೆ. ನಾವು ಇರಾನ್ನಲ್ಲಿ ಸಿಕ್ಕಾಕೊಂಡಿರೋರನ್ನ ಕರೆಸ್ಕೊಂಡಿದ್ದೀವಿ, ಅನೇಕ ಹಡಗುಗಳು ಭಾರತಕ್ಕೆ ಬಂದಿದ್ದನ್ನು ನಾವು ಗಮನಿಸಿದ್ದೀವಿ. ಹೀಗಾಗಿ ಇಂಥದ್ದೊಂದು ಅಭಯವನ್ನು ಕೊಟ್ಟಿದೆ. ಇನ್ನೂ ಒಂದು ಹೆಜ್ಜೆ ಮುಂದುವರಿಯೋದಾದರೆ 1950ರಲ್ಲಿ ಇರಾನ್, ಪಾಕಿಸ್ತಾನ್ ಮತ್ತು ಇಂಡಿಯಾ ಎನ್ನುವಂಥ ಒಂದು ಪೈಪ್ಲೈನ್ ಮುಖಾಂತರ LPGಯನ್ನು ಭಾರತಕ್ಕೆ ತೆಗೆದುಕೊಂಡು ಬರಬೇಕು ಅನ್ನುವಂಥ ವಿಚಾರ ಇತ್ತು. ಅದು 2009ರಲ್ಲಿ ಮುರಿದು ಬಿಟ್ಟಿದೆ. ಅಂದರೆ ಭಾರತ ಅದರಿಂದ ಹಿಂದೆ ಸರಿದಿದೆ. ಆ ವಿಚಾರ ಬೇರೆ. ಅಂದರೆ ಇರಾನಿಂದ ಪಾಕಿಸ್ತಾನದಿಂದ ಭಾರತಕ್ಕೆ LPGಯನ್ನು ತೆಗೆದುಕೊಂಡು ಬರುವಂಥ ಆಲೋಚನೆ ಇತ್ತು. ಅಮೆರಿಕ ಅದರಲ್ಲಿ ಹಸ್ತಕ್ಷೇಪ ಮಾಡಿತು. ಭದ್ರತೆಯ ಪಾಕಿಸ್ತಾನದ ಮೇಲೆ ಇದು ಹಾಯ್ದು ಬರುತ್ತೆ ಪೈಪ್ಲೈನ್ ಅನ್ನೋ ಕಾರಣಕ್ಕಾಗಿ ಭಾರತ ಹಿಂದೆ ಸರಿದಿದ್ದನ್ನು ನೋಡಿದ್ದೀವಿ. ಅಂತಹ ಸಮಯದಲ್ಲೂ ಕೂಡ ಭಾರತದ ಜೊತೆಗೆ ಇರಾನ್ ಅವತ್ತು ಕೂಡ ನಿಂತಿತ್ತು. ಇವತ್ತು ಕೂಡ ಇರಾನ್ ಭಾರತದ ಜೊತೆಗೆ ನಿಲ್ತಾ ಇದೆ ಯುದ್ಧದ ಸಮಯದಲ್ಲಿ. ಹಾಗಾದರೆ ಯಾವೆಲ್ಲ ದೇಶಗಳು ಹಾರ್ಮುಜ್ ಮೇಲೆ ಡಿಪೆಂಡೆನ್ಸಿ ಆಗಿವೆ, ಅವಲಂಬಿತವಾಗಿವೆ? ಚೀನಾ ಬಹುಪಾಲು ಕಚ್ಚಾ ತೈಲನ್ನ ಸೌದಿ ಮತ್ತು ಇರಾಕ್ನಿಂದ ಅದು ಹೋಗಬೇಕು ಚೀನಾಕ್ಕೆ. ಭಾರತ 80% ಹೆಚ್ಚು ಭಾಗವನ್ನು ಕೂಡ ಅಲ್ಲಿಂದಲೇ ಆಮದು ಮಾಡಿಕೊಳ್ಳುತ್ತೆ. ಯಾವ್ಯಾವ ದೇಶಗಳು ಡಿಪೆಂಡೆನ್ಸಿ ಆಗಿವೆ ಅಂತ? ಜಪಾನ್ 90% ಈ ಮಾರ್ಗವನ್ನು ಅವಲಂಬಿಸಿದೆ. ದಕ್ಷಿಣ ಕೊರಿಯಾ ಕೈಗಾರಿಕೆಗಳಿಗಾಗಿ ಈ ಮಾರ್ಗದ ತೈಲವನ್ನು ನೆಚ್ಚಿಕೊಂಡಿದೆ. ಜರ್ಮನಿ, ಫ್ರಾನ್ಸ್ ಮತ್ತು ಇಟಲಿ ಸೌದಿ ಮತ್ತು UAE ಅವಲಂಬಿತ ಆಗಿರೋದು. ಬ್ರಿಟನ್ ಪೆಟ್ರೋಲಿಯಂ ಅಗತ್ಯಗಳಿಗಾಗಿ ಈ ಮಾರ್ಗವನ್ನು ಬಳಸುತ್ತದೆ. ಅಮೆರಿಕ ಮಿತ್ರ ರಾಷ್ಟ್ರಗಳಿಗೆ ತೈಲ ಪೂರೈಕೆ ಮಾಡೋದಕ್ಕೆ ಈ ಮಾರ್ಗವನ್ನು ಬಳಸುತ್ತೆ. ಸಿಂಗಾಪುರ, ಥೈಲ್ಯಾಂಡ್ ಮತ್ತು ಫಿಲಿಪೈನ್ಸ್ ಆರ್ಥಿಕವಾಗಿ ಅವಲಂಬನೆ ಆಗಿರೋದು ಇವುಗಳ ಮೇಲೆ. ಯಾವ್ಯಾವ ದೇಶಗಳು ಅವಲಂಬಿತ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಎಲ್ಲ ಬೆಳವಣಿಗೆಗಳ ಆದ ನಂತರ ಹೀಲಿಯಂ ಕೊರತೆ ಆಗ್ತಾ ಇದೆ. MRI ಸ್ಕ್ಯಾನ್ಗೆ ದೊಡ್ಡ ಮಟ್ಟದ ಹೊಡೆತ ಬಿಡ್ತಾ ಇದೆ. ಇದು ಬೇರೆ ಬೇರೆ ದೇಶಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಇದರ ಜೊತೆಗೆ ಬ್ರಿಟನ್ನಲ್ಲಿ ಹಣದುಬ್ಬರ ಆಗ್ತಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗ್ತಾ ಇದೆ. ಯುರೋಪ್ನ ಅನೇಕ ದೇಶಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗ್ತಾ ಇದೆ. ಈ ರೀತಿಯಾಗಿ ಹಾರ್ಮುಜನ್ನು ಬೇರೆ ಬೇರೆ ದೇಶಗಳು ಅವಲಂಬನೆ ಮಾಡಿವೆ. ಹಾಗಾದರೆ ಭಾರತಕ್ಕೆ ಹಾರ್ಮುಜ್ನಿಂದ ಏನೆಲ್ಲ ಆಮದು ಆಗುತ್ತೆ? ಯಾವೆಲ್ಲ ವಸ್ತುಗಳು, ಯಾವೆಲ್ಲ ಪದಾರ್ಥಗಳು ಹಾರ್ಮುಜ್ನಿಂದ ಬರುತ್ತೆ ನೋಡ್ತಾ ಹೋಗೋದಾದರೆ, ಕಚ್ಚಾ ತೈಲ ಅಗತ್ಯದ 60% ರಿಂದ 65% ಇದೇ ಮಾರ್ಗದ ಮುಖಾಂತರ ಬರೋದು.
ಹೀಗಾಗಿ ನಾವು ಸಮಸ್ಯೆಯನ್ನು ಅನುಭವಿಸ್ತಾ ಇರೋದು. ಹಡಗುಗಳು ಬಂದಿದೆ, ಬಟ್ ಕಡಿಮೆ ಪ್ರಮಾಣದಲ್ಲಿ ಬಂದಿದೆ ಅಂತ. ಮನೆ ಬಳಕೆಯ ಅನಿಲ ಮತ್ತು ಕೈಗಾರಿಕಾ ಅನಿಲ ಆಮದು ಕೂಡ ಇದೇ ಹಾರ್ಮುಜ್ ಜಲಸಂಧಿಯ ಮುಖಾಂತರ ಬರುವಂಥದ್ದು. ಮೂರನೇದು ಕತಾರ್, ಭಾರತಕ್ಕೆ ಅತಿ ಹೆಚ್ಚು LNGಯನ್ನು ಪೂರೈಕೆ ಮಾಡುವಂತಹ ದೇಶ, ಅದು ಕೂಡ ಇದೇ ಮಾರ್ಗದಲ್ಲಿ ಬರಬೇಕು. CNG ಮತ್ತು ಯೂರಿಯಾ ಮತ್ತು ಅಮೋನಿಯಾ ರಸಗೊಬ್ಬರ ಏನಿದೆ ಅದು ಕೂಡ ಬರಬೇಕು. ಕುಂಕುಮ, ಕೇಸರಿ, ಖರ್ಜೂರ ಮತ್ತು ಒಣ ಹಣ್ಣುಗಳು ಇವೆಲ್ಲವೂ ಕೂಡ ಇದೇ ಮಾರ್ಗದಲ್ಲಿ ಬರಬೇಕಾಗಿರೋದ್ರಿಂದ ಇಂಥದ್ದೊಂದು ಸಮಸ್ಯೆ ಭಾರತಕ್ಕೆ ಆಗ್ತಾ ಇದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ಚುನಾವಣೆ ಆಗ್ತಾ ಇದೆ. ಇವೆಲ್ಲದರ ನಡುವೆ ಬಿಜೆಪಿಯ ಚರಂತಿಮಠ್ ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದು. ಕಾಂಗ್ರೆಸ್ನಿಂದ ಉಮೇಶ್ ಮೇಟಿಗೆ ಟಿಕೆಟ್ ಕೊಡಲಾಗಿದೆ. ಏಪ್ರಿಲ್ 9ನೇ ತಾರೀಕಿಗೆ ಚುನಾವಣೆ ಆಗ್ತಾ ಇದೆ. ಇದರ ನಡುವೆ ಇದೀಗ ಒಂದು ಸಮೀಕ್ಷೆ ಹೊರಬಿದ್ದಿದೆ. ಈ ಸಮೀಕ್ಷೆಯಲ್ಲಿ ಬಿಜೆಪಿ ಒಂದು ಜಿದ್ದಿನ ಪೈಪೋಟಿ ಕೊಡಬಹುದು ಎನ್ನುವಂಥ ಲೆಕ್ಕಾಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದ್ದು ನೆಕ್ ಟು ಫೈಟ್ ಇದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ಗೆ ಬಂದಿರುವಂತಹ ಆಂತರಿಕ ಸಮೀಕ್ಷೆ ವರದಿ ಕಾಂಗ್ರೆಸ್ ಪಾಳ್ಯವನ್ನ ನಿದ್ದೆಗೆಡಿಸುವಂತೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಗೆಲುವಿನ ಅಂತರ ಬಹಳ ಕಡಿಮೆ ಇದೆ ಅಂತ ಹೇಳ್ತಾ ಇರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿಗರು ಈಗ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಅಲರ್ಟ್ ಆಗಿದ್ದು ಸ್ವತಃ ತಾವೇ ಅಖಾಡಕ್ಕೆ ಇಳಿದಿದ್ದು. ಹಾಗಾದ್ರೆ ಬಾಗಲಕೋಟೆಯಲ್ಲಿ ಸಮೀಕ್ಷೆ ಹೇಳ್ತಾ ಇರೋದೇನು? ಬಾಗಲಕೋಟೆಯಲ್ಲಿ ಕೈ ಕೊಡ್ತಾನ ಮತದಾರ ಅನ್ನೋ ಪ್ರಶ್ನೆ ಇದೆ. ಏನು ಹಾಗಾದ್ರೆ ಬಾಗಲಕೋಟೆಯಲ್ಲಿ ಆಗ್ತಾ ಇರೋದು? ಗೆಲುವಿನ ಅಂತರ ತೀರಾ ಕಡಿಮೆ ಇರುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇರೋದು. ಯಾವ ಕಾರಣಕ್ಕಾಗಿ? HY ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ್ ನಡುವೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪೈಪೋಟಿ ಆಗ್ತಾ ಇತ್ತು. ಈ ಪೈಪೋಟಿಯ ನಡುವೆ HY ಮೇಟಿ ಅವರು ತೀರ್ಕೊಂಡ್ರು. ಅದಾದ ನಂತರ ಅವರ ಪುತ್ರ ಉಮೇಶ್ ಮೇಟಿಗೆ ಇದಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ಬಟ್ ಅಂತರ ಕಡಿಮೆ ಆಗಬಹುದು ಈ ಬಾರಿ ಅಂತ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೆಕ್ ಟು ನೆಕ್ ಫೈಟ್ ಇರುತ್ತೆ ಬಾಗಲಕೋಟೆಯಲ್ಲೇ ಇದೀಗ ಸಿದ್ದು ಆ್ಯಂಡ್ ಟೀಮ್ ಬೀಡ್ಬಿಟ್ಟಿರೋದು ನೋಡಿದ್ದೀವಿ. ಕಳೆದ ಬಾರಿ ಏನಾಗಿತ್ತು? ಕಾಂಗ್ರೆಸ್ನಿಂದ HY ಮೇಟಿ ಕಣದಲ್ಲಿದ್ದರು. ಇದರ ಜೊತೆಗೆ ವೀರಣ್ಣ ಚರಂತಿಮಠ್ ಅವರ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ್ ಕೂಡ ಕಣದಲ್ಲಿದ್ದರು 2023ರ ವಿಧಾನಸಭಾ ಚುನಾವಣೆಯಲ್ಲಿ. ಆ ಸಮಯದಲ್ಲಿ HY ಮೇಟಿ 79,336 ಮತ ಪಡೆದುಕೊಂಡ್ರೆ ಚರಂತಿಮಠ್ 73,458 ಮತ ಪಡೆದಿದ್ರು. ಆ ಮುಖಾಂತರ 5,878 ಮತಗಳ ಮುಖಾಂತರ ಚರಂತಿಮಠ್ ಸೋಲು ಅನುಭವಿಸಿದ್ರು, ಕೇವಲ 5,000ದಲ್ಲಿ. ಇದಕ್ಕೆ ಕಾರಣ ಅವರ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ್ ಏನಿದ್ರು, ಅವರು 10,000 ಮತಗಳನ್ನು ಪಡೆದುಕೊಂಡಿದ್ರು. ಅದು ದೊಡ್ಡ ಮಟ್ಟದ ಹಿನ್ನಡೆ ಬಿಜೆಪಿಗೆ ಆಗಿತ್ತು. ಈ ಬಾರಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಹಾಗಾದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗೋದಕ್ಕೆ ಕಾರಣಗಳು ಏನಿರಬಹುದು? ನೋಡ್ತಾ ಹೋಗೋದಾದ್ರೆ ಆಂತರಿಕ ಬಂಡಾಯ ಮತ್ತು ಗುಂಪುಗಾರಿಕೆ ಇದೆ. ಆಂತರಿಕ ಸಮೀಕ್ಷಾ ವರದಿ, ಗುಪ್ತಚರ ಇಲಾಖೆ ನೀಡುವಂತಹ ವರದಿಯ ಪ್ರಕಾರ ಗೆಲುವಿನ ಅಂತರ ಬಹಳ ಕಡಿಮೆ ಇದೆ ಅಂತ ಹೇಳಿರುವುದರಿಂದ ಸಿದ್ದರಾಮಯ್ಯನವರು ಸೇರಿದಂತೆ ಇಡೀ ಸಚಿವ ಸಂಪುಟ ಅಲರ್ಟ್ ಆಗಿದ್ದು ಕ್ಷೇತ್ರವನ್ನ ಉಳಿಸಿಕೊಳ್ಳುವುದಕ್ಕೆ ಈಗ ಪ್ರತಿ ತಂತ್ರಗಳನ್ನ ಹೆಣಿತಾ ಇರುವಂತದ್ದು. ಕಾರಣ ಕಾಂಗ್ರೆಸ್ ಪಕ್ಷದಲ್ಲಿ ಆಗಬಹುದಾದ ಒಳ ಹೊಡೆತಗಳಿಂದ ಎಲ್ಲಾದ್ರೂ ಸೋಲಾಗುತ್ತಾ ಎನ್ನುವ ಭೀತಿ ಒಂದ್ ಕಡೆ ಇರೋದ್ರಿಂದ ಇತ್ತ ಕಳೆದ ಕೆಲವು ತಿಂಗಳುಗಳ ಹಿಂದೆ ನಡೆದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಸಂದರ್ಭದಲ್ಲಿ ನಡೆದಂತಹ ಚಪ್ಪಲಿ ಮತ್ತು ಕಲ್ಲು ತೂರಾಟದ ಘಟನೆ ಈ ಒಂದು ಚುನಾವಣೆಯ ಮೇಲೆ ದೊಡ್ಡದಾದ ಪರಿಣಾಮ ಬೀರಬಹುದು ಅಂತ ಕೂಡ ಲೆಕ್ಕಾಚಾರ. ಹಾಗಾದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗೋದಕ್ಕೆ ಕಾರಣಗಳೇನು? ನೋಡ್ತಾ ಹೋಗೋದಾದ್ರೆ ಆಂತರಿಕ ಬಂಡಾಯ ಸಹಜವಾಗಿದೆ, ಗುಂಪುಗಾರಿಕೆ ಇದ್ದಿದ್ದನ್ನು ನಾವು ನೋಡಿದ್ದೀವಿ. ಲಿಂಗಾಯತ ಮತಗಳು ಈ ಬಾರಿ ಧ್ರುವೀಕರಣ ಆಗಬಹುದು ಎನ್ನುವಂಥ ಚರ್ಚೆಗಾಗ್ತಾ ಇದೆ. ಶಿವಾಜಿ ಜಯಂತಿಯ ಮೆರವಣಿಗೆಯ ಒಂದು ಗಲಾಟೆ ಏನಾಯಿತು ಬಾಗಲಕೋಟೆಯಲ್ಲಿ, ಅದು ಕೂಡ ದೊಡ್ಡ ಮಟ್ಟದ ಸದ್ದು ಮಾಡಬಹುದು ಅಂತ. ಅಂದರೆ ಒಂದೇ ಕುಟುಂಬದ 4 ಜನ ಈ ಟಿಕೆಟ್ಗಾಗಿ ಆಕಾಂಕ್ಷಿಗಳಾಗಿದ್ದರು, ಅವರನ್ನು ಸಂಧಾನ ಮಾಡೋದಕ್ಕೆ ಬೆಂಗಳೂರಿಗೆ ಕರೆಸಲಾಯಿತು. ಸಭೆಗಳ ಮೇಲೆ ಸಭೆಗಳನ್ನು ಮಾಡಿದ್ದನ್ನು ನಾವು ನೋಡಿದ್ದೇವೆ. ಅದು ಹೇಗೆ ಎಫೆಕ್ಟ್ ಆಗುತ್ತೆ? ಇದು ಸದ್ಯಕ್ಕಿರುವಂಥ ಪ್ರಶ್ನೆ. ಲಿಂಗಾಯತ ಮತಗಳು ಇಲ್ಲಿ ಏನಾಗುತ್ತೆ, ಯಾರ ಕಡೆ ಹೋಗ್ತಾರೆ ಅನ್ನುವಂಥದ್ದು. ಬಿಕಾಸ್ ವೀರಣ್ಣ ಚರಂತಿಮಠ್ ಲಿಂಗಾಯತ ಸಮುದಾಯದಿಂದ ಬರುವಂತಹ ನಾಯಕರು, ಹೀಗಾಗಿ ಅದು ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಶಿವಾಜಿ ಜಯಂತಿಯ ಘಟನೆ ಏನಾಗುತ್ತೆ ಅದು ಕೂಡ ಸದ್ಯಕ್ಕಿರುವ ಪ್ರಶ್ನೆ.
ಹೀಗಾಗಿ ಈ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಶತಾಯಗತಾಯವಾಗಿ ಗೆದ್ದೇ ಗೆಲ್ಲಬೇಕು ಅನ್ನುವಂತಹ ಅನಿವಾರ್ಯತೆಯಲ್ಲಿದೆ. ಹಾಗಾದರೆ ಮುಂದಿನ ತಂತ್ರ ಏನು ಕಾಂಗ್ರೆಸ್ನದ್ದು? ಯಾವ ತಂತ್ರಗಳನ್ನು ಅನುಸರಿಸ್ತಾರೆ? ಕ್ಷೇತ್ರಕ್ಕೆ 5-6 ಸಚಿವರೆಲ್ಲ ಅಂದರೆ ಆ ದಂಡು ಬರ್ತಾ ಇದೆ, ಪ್ರಚಾರ ಮಾಡ್ತಿದ್ದಾರೆ, ಅತೃಪ್ತರ ಸಂಧಾನ ಮಾಡಲಾಗ್ತಿದೆ, ಬಂಡಾಯ ತಡೆಯುವಂತಹ ಪ್ರಯತ್ನವನ್ನು ಮಾಡಲಾಗ್ತಿದೆ. ಯಾರ್ಯಾರು ಬಂಡಾಯ ಅಂದರೆ ಒಬ್ಬ ಕಾಂಗ್ರೆಸ್ನ ನಾಯಕರು ಕೂಡ ನಾಮಿನೇಷನನ್ನು ಸಲ್ಲಿಕೆ ಮಾಡಿದ್ರು, ಅವರನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಹಾಗಾದರೆ ಬಿಜೆಪಿಗೆ ಏನು ಪ್ಲಸ್ ಪಾಯಿಂಟ್ ಇದೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ? ಶಿವಾಜಿ ಮಹಾರಾಜರ ಮೆರವಣಿಗೆ ವೇಳೆ ಗಲಾಟೆ ಏನಾಯ್ತಲ್ಲ, ಆ ಗಲಾಟೆ ಬಿಜೆಪಿಗೆ ಅಸ್ತ್ರ ಆಗ್ಬೋದು ಅಂತ ಅದನ್ನು ಕೂಡ ಚುನಾವಣಾ ಪ್ರಚಾರದಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ತಾ ಇದ್ದಾರೆ. ಹಿಂದೂ ಧರ್ಮದ ಮತಗಳ ಧ್ರುವೀಕರಣಕ್ಕೆ ಅಂದರೆ ಹಿಂದೂ ಮತಗಳನ್ನು ತಮ್ಮ ಬಳಿ ಸೆಳೆ ಹಿಡಿಯುವಂತಹ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪಂಚಮಸಾಲಿ ಲಿಂಗಾಯತ ಮತಗಳ ಕ್ರೋಢೀಕರಣಕ್ಕೂ ಕೂಡ ಅವರು ಮುಂದಾಗ್ತಾ ಇರೋದು. ಬಿಜೆಪಿಗೆ ಯತ್ನಾಳ್ ಗೇಮ್ ಚೇಂಜರ್ ಆಗ್ತಾರಾ ಅಂತ. ಯತ್ನಾಳ್ ಕೂಡ ಪಂಚಮಸಾಲಿ ಸಮುದಾಯದ ನಾಯಕರು, ಹಿಂದುತ್ವದ ಅಲೆ ಇದೆ, ಶ್ರೀರಾಮುಲು ಕೂಡ ಇರುವಂಥದ್ದು. ಈ ಹಿಂದೆ ಬಾಗಲಕೋಟೆಯಲ್ಲಿ ಇಂಥದ್ದೊಂದು ಘಟನೆ ಅಂತಂಥ ಸಂದರ್ಭದಲ್ಲಿ ಶಿವಾಜಿ ಮೆರವಣಿಗೆ ಸಮಯದಲ್ಲಿ ಕಲ್ಲು ತೂರಲಾಗಿತ್ತು, ಚಪ್ಪಲಿ ಎಸೆಯಲಾಗಿತ್ತು. ಎಲ್ಲವೂ ಆದ ನಂತರ ಅನೇಕ ಬಿಜೆಪಿ ನಾಯಕರೆಲ್ಲ ಹೋಗಿ ಅಲ್ಲಿ ಅದರ ವಿರುದ್ಧ ಮಾತನಾಡಿದ್ದನ್ನು ನಾವು ಗಮನಿಸಿದ್ದೀವಿ, ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಿದ್ದನ್ನು ನೋಡಿದ್ದೀವಿ. ಎಲ್ಲರೂ ಕೂಡ ಅದರ ಬಗ್ಗೆ ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಯತ್ನಾಳ್ ಅವರು ಕೂಡ ಬಂದು ಪ್ರಚಾರ ಮಾಡಿದ್ದು ಯುವಕರು ಮತ್ತು ಹಿಂದೂ ಸಂಘಟನೆಯವರು ಒಂದು ಬಿಜೆಪಿ ಕಡೆ ಬರಬಹುದು, ಹೆಚ್ಚು ಹೆಚ್ಚು ಮತ ಹಾಕಬಹುದು ಎನ್ನುವಂಥ ನಿರೀಕ್ಷೆ ಇದೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಂಥದ್ದೊಂದು ಸಮೀಕ್ಷೆ ಹೊರಗೆ ಬಂದಿದೆ. ಹಾಗಾದರೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಿದ್ದಾಜಿದ್ದು ಹೇಗಿದೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಸೋಮಶೇಖರ್ ಅವರು ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಹೊಡೆತಗಳ ಪರಿಣಾಮವಾಗಿ ಎರಡೂ ಪಕ್ಷಗಳಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವ ಆಂತರಿಕ ಸಮೀಕ್ಷೆ ಇರೋದ್ರಿಂದ ಎರಡೂ ಪಕ್ಷದಲ್ಲಿನ ಘಟಾನುಘಟಿಗಳು ಈಗ ತಂತ್ರ ಪ್ರತಿತಂತ್ರದಲ್ಲಿ ತೊಡಗಿದ್ದು ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಅಖಾಡಕ್ಕೆ ಇಳಿದು ಬಾಗಲಕೋಟೆಯ ನಗರ ಪ್ರದೇಶ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸತ್ಯಕ್ಕೆ ಒಳ ಹೊಡೆತಗಳ ಮರ್ಮದಿಂದಾಗಿ ಏನು ಬೇಕಾದರೂ ಆಗಬಹುದು, ಯಾರೇ ಗೆದ್ದರೂ ಗೆಲುವಿನ ಅಂತರ ಬಹಳ ಕಡಿಮೆ ಎನ್ನುವ ಆಂತರಿಕ ಸಮೀಕ್ಷೆ ಎರಡೂ ಪಕ್ಷಗಳ ಯತ್ನಾಳ್ ಬಿಜೆಪಿ ನಡುವೆ ಬಾಗಲಕೋಟೆ ಬಂದ ಇದೆ. ಏನ್ ಬಂದ? ಹಾಗಾದರೆ ಚರಂತಿಮಠ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾದರೆ ವಾಪಸ್ ಬಿಜೆಪಿ ಸೇರ್ಪಡೆ ಆಗ್ತಾರಾ ಬಸನಗೌಡ ಪಾಟೀಲ್ ಯತ್ನಾಳ್? ಇದು ಸದ್ಯಕ್ಕಿರುವಂತಹ ಕುತೂಹಲ. ಬಿಜೆಪಿ ಒಗ್ಗಟ್ಟಿನ ಮಂತ್ರ ಕಾಂಗ್ರೆಸ್ ವಿರುದ್ಧ JCB ಕೆಂಡ ಆಗಿರೋದು. ಅಂದರೆ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ಕಾಂಗ್ರೆಸ್ ವಿರುದ್ಧ ವಾಕ್ಸಮರ ನಡೆಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಅದಕ್ಕೆ ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಪಕ್ಷ ವಿರೋಧಿ ಅನ್ನುವಂಥ ಕಾರಣಕ್ಕಾಗಿ ಅವರನ್ನು ಉಚ್ಚಾಟನೆ ಮಾಡಲಾಯಿತು. ಅಂದರೆ ರೆಬಲ್ ಟೀಮ್ ಅನ್ನೋ ಕಾರಣಕ್ಕಾಗಿ ದೆಹಲಿಯಲ್ಲಿ ಹೋಗಿ ಬಿಟ್ಟಿದ್ರು. ಎಲ್ಲವೂ ಆಗಿತ್ತು. ನಾವು ಹೊಸ ಪಕ್ಷ ಕಟ್ತೀನಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೋಗ್ತಾ ಇದ್ರು. ಇವೆಲ್ಲವೂ ಆದ ನಂತರ ಇದೀಗ ಬಿಜೆಪಿಯ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ವಾಪಸ್ ಬರ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವ ಪ್ರಶ್ನೆ.